ಚಿಕ್ಕನಾಯಕನಹಳ್ಳಿ ತೀನನ್ ಶ್ರೀ ಭವನದಲ್ಲಿ ಪಶು ಸಂಗೋಪನಾ ಮತ್ತು ಪಶುಪಾಲನಾ ಇಲಾಖೆ ವತಿಯಿಂದ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ಬೆಂಗಳೂರು ಮತ್ತು ಕೇಂದ್ರೀಯ ಉಣ್ಣೆ ಅಭಿವೃದ್ಧಿ ನಿಗಮ ಜೋಧಪುರ ರಾಜಸ್ಥಾನರವರ ಸಂಯುಕ್ತಾಶ್ರಯದಲ್ಲಿ 4 ದಿನಗಳ ಕಾಲ ನಡೆದ ಯಂತ್ರಗಳನ್ನು ಉಪಯೋಗಿಸಿ ಉಣ್ಣೆ ಕಟಾವು ಮಾಡುವ ತರಬೇತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತರಬೇತಿ ಪಡೆದಿರುವವರಿಗೆ ಪ್ರಮಾಣ ಪತ್ರ ವಿತರಿಸಿ ಮಾತನಾಡಿ ಎಲ್ಲಾ ವಸ್ತುಗಳನ್ನು ತೂಕದ ಮೇಲೆ ಮಾರಾಟ ಮಾಡುತ್ತಿರುವ ಕಾಲದಲ್ಲಿ ಕುರಿಗಳನ್ನ ನಡ ಹಿಡಿದು ನೋಡಿ ವ್ಯಾಪಾರಸ್ಥರು ಕೊಳ್ಳುತ್ತಿರುವುದರಿಂದ ಕುರಿಗಾರರಿಗೆ ಬಹಳ ಅನ್ಯಾಯ ಆಗುತ್ತಿದ್ದು ಚಿಕ್ಕನಾಯಕನಹಳ್ಳಿಯಲ್ಲಿ ತೂಕದ ಆಧಾರದ ಮೇಲೆ ಕುರಿ ಮೇಕೆಗಳನ್ನ ಮಾರಾಟ ಮಾಡುವ ಸೂಕ್ತ ಕುರಿ ಮಾರುಕಟ್ಟೆ ನಿರ್ಮಾಣ ಮಾಡುವುದಾಗಿ ತಿಳಿಸಿ ಇಂತಹ ಮಾರುಕಟ್ಟೆ ನಿರ್ಮಾಣಕ್ಕೆ ಈಗಾಗಲೇ ಗಣಿಬಾಧಿತ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ ಸುಮಾರು 55 ಲಕ್ಷ ರುಗಳನ್ನು ಮೀಸಲಿಟ್ಟಿರುವುದಾಗಿ ತಿಳಿಸಿ ಗಣಿಬಾಧಿತ ಪ್ರದೇಶಗಳ ಬಾಧಿತರ ಆರ್ಥಿಕ ಪುನಶ್ಚೇತನ ಕಾರ್ಯಕ್ರಮದಡಿ ನೀಡುತ್ತಿರುವ ಮಿಶ್ರತಳಿ ಹಸು ಘಟಕಗಳ ಸಂಖ್ಯೆಯನ್ನ ಹೆಚ್ಚಿಸಿ ರೈತರ ಆರ್ಥಿಕ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಲಾಯಿತು. ಇವತ್ತು ನಾವು ಕುರಿನ ಎಲ್ಲರೂ ನಡ ಹಿಡಿದು ನೋಡಿ ಮಾರಾಂತ ಕೆಲಸ ಮಾಡ್ತಾ ಇದ್ದೀವಿ. ಅದರಿಂದ ಎಲ್ಲಾ ವಸ್ತುಗಳನ್ನ ನಾವು ಯಾವ್ದಾವ್ದು ಖರೀದಿ ಮಾಡ್ತೀವಿ ಎಲ್ಲದನ್ನು ಕೂಡ ತೂಕದಲ್ಲೇ ತಗೋತಾ ಇದೀವಿ. 1 ಗ್ರಾಮಿಂದ ಹಿಡಿದು ಎಲ್ಲದನ್ನು ಕೂಡ ತೂಕದಲ್ಲೇ ತಗೋತಾ ಇರೋದ್ರಿಂದ ಇವತ್ತು ಕುರಿನೂ ಯಾಕೆ ತೂಕದಲ್ಲೇ ತಗೋಬಾರ್ದು ಅಂತಕ್ಕಂಥದ್ದು ಆಲೋಚನೆ ಇದೆ. ಖಂಡಿತ ಇಲ್ಲಿ ಚಿಕ್ಕನಾಯಕನಹಳ್ಳಿಯಿಂದನೇ ಅದನ್ನ ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ತೂಕದಡಿನಲ್ಲೇ ಎಲ್ಲಾ ಕುರಿಗಳನ್ನು ಕೂಡ ಇವತ್ತು ಮಾರಾಟ ಮಾಡುವಂತ ಒಂದು ವ್ಯವಸ್ಥೆ ಕೂಡ ನಮ್ಮ ಇವತ್ತು ಈ ಸೆಟ್ಮೀಸ್ ಅಡಿನಲ್ಲಿ ಪ್ರಾರಂಭ ಮಾಡ್ತೇವೆ ಅಂತಕ್ಕಂಥದ್ದು ಒಂದು. ನಮ್ಮಲ್ಲಿ ಎಲ್ಲೆಲ್ಲಿ ಈ ಗಣಿಗಾರಿಕೆ ಪ್ರದೇಶಗಳಲ್ಲಿ ಹಾಳಾಗಿರ್ತಕ್ಕಂಥ ಸ್ಥಳಗಳಲ್ಲಿ ಅಲ್ಲಿ ರೈತರಿಗೆ ವೈಯಕ್ತಿಕವಾಗಿ ನಾವು ಹಸುಗಳನ್ನ ಕುರಿಗಳನ್ನ ಕೊಡಿಸುವಂತದ್ದು ಕೆಲಸ ಮಾಡಿದ್ರೆ ಖಂಡಿತ ಅವರು ಆರ್ಥಿಕ ಪರಿಸ್ಥಿತಿನ ಹೆಚ್ಚಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ಅರ್ಜಿಗಳು ಬಂದಿದೆ. ನಾವೀಗಾಗಲೇ ಮನೆಗೆ 2 ಹಸುಗಳು ಕೊಟ್ರೆ ನೆಮ್ಮದಿಯಾಗಿ ಆ ಜೀವನವನ್ನ ಸಾಗಿಸ್ತಾರೆ. ಹೆಣ್ಮಕ್ಳೇ ಸಾಕು, ಹೆಣ್ಮಕ್ಳೇನೆ ಆ ಜೀವನವನ್ನ ಸಾಗಿಸಕ್ಕೆ ಸಾಕು. ಗಂಡಸರು ದುಡ್ಕೊಂಬರೋ ಸಂದರ್ಭದಲ್ಲಿ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾ ಜಯಣ್ಣರವರು, ಜಿಲ್ಲಾ ಪಶುಪಾಲನಾ ಇಲಾಖೆ ಉಪನಿರ್ದೇಶಕರಾದ ಡಾ ಶಿವಪ್ರಸಾದ್ರವರು, ಇಲಾಖೆಯ ಅಧಿಕಾರಿಗಳಾದ ಡಾ ವೈ. ಜಿ. ಕಾಂತರಾಜುರವರು, ಡಾ ನಾಗೇಶ್ ಕುಮಾರ್ ರವರು, ಡಾ ಅಶೋಕರವರು, ತಹಸೀಲ್ದಾರ್ ಪುರಂದರರವರು, ತಾಲ್ಲೂಕು ಮಟ್ಟದ ಹಲವು ಅಧಿಕಾರಿಗಳು, ಫ್ಲಾಕ್ ಐಕ್ಯೂನ ಸಿಇಒ ಡಾ ಓಂಕಾರ ಬಾಬುರವರು, ಉಜಜ್ಜಿ ರಾಜಣ್ಣರವರು, ಹಂದನಕೆರೆ ಸಿದ್ದಣ್ಣ ಮತ್ತು ಷಣ್ಮುಖಯ್ಯರವರು ಸಾರ್ವಜನಿಕರು ಉಪಸ್ಥಿತರಿದ್ದರು.